ಹೇ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶಾರೂಸ್ ಹ್ಯಾಪಿ ಕಿಚನ್. ಸೊ ಬನ್ನಿ ಇವತ್ತು ಕ್ವಿಕ್ಕಾಗಿ ಗಾರ್ಲಿಕ್ ರೈಸ್ನ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮೊದಲಿಗೆ ಇಲ್ಲಿ ನಾನು ಕುಟ್ಟಿನ್ಗಿನ ತೊಗೋತಾ ಇದ್ದೀನಿ. ಅದಕ್ಕೆ ಒಂದು 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ನಾನು ಕಡಿಮೆ ಹಾಕ್ತಾ ಇದ್ದೀನಿ, ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿರೋದನ್ನು ಎಕ್ಸ್ಟ್ರಾ ತೆಗೆದಿದ್ದೀನಿ. ಸೊ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರನ್ನ ಹಾಕ್ಕೊಂಡು, ಸೊ ಇದನ್ನೇನು ಮಾಡಬೇಕು, ನೀಟಾಗಿ ಸೊ ಈ 3 ಉಪ್ಪು, ಬೆಳ್ಳುಳ್ಳಿ ಹಾಗೂ ಖಾರದ ಪೌಡ್ರು ನೀಟಾಗಿ ಬ್ಲೆಂಡ್ ಆಗೋ ಥರ ನಾವೇನು ಮಾಡ್ಕೋಬೇಕು, ಕುಟ್ಕೋಬೇಕಾಗುತ್ತೆ. ಸೊ ಮಿಕ್ಸಿನಲ್ಲಿ ಹಾಕ್ಕೋಬೋದು, ಸ್ವಲ್ಪ ಜಸ್ಟ್ ಗಿರ್ ಅನ್ಸ್ಕೊಂಡ್ರೆ ಸಾಕು, ತುಂಬ ಪೇಸ್ಟ್ ಥರ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಈ ಕುಟ್ಟಿನ್ಗಲ್ಲಾದರೆ ಆ ಬೆಳ್ಳುಳ್ಳಿದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋಕೆ ಅವಾಗವಾಗ ಅಲ್ಲೊಂದು ಬೆಳ್ಳುಳ್ಳಿನೂ ಕೂಡ ಸಿಗುತ್ತೆ. ಸೊ ಕುಟ್ಟಿನ್ಗೆಲ್ಲೇ ಕುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಲಂಚ್ ಬಾಕ್ಸಿಗೆ ಸಖತ್ ಟೇಸ್ಟಿಯಾದಂಥ ಬೆಳ್ಳುಳ್ಳಿ ರೈಸ್ ಇದು. ಈರುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಯಾವುದೂ ಇಲ್ಲದೇ ತುಂಬ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಕುಟ್ಕೊಂಡಿರೋದನ್ನು ಒಂದು ಸೈಡ್ ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಜಬಡ ಕುಟ್ಕೊಂಡ್ರೆ ಸಾಕು, ತರಿಯಾಗಿ ತುಂಬ ಇರೋದೇನು ಬೇಡ. ಸೊ ಇವಾಗ ನಾನು ಒಂದು ಬಾಳ್ಗಿನ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಅದಕ್ಕೊಂದು 20-25 ml ಎಣ್ಣೆ ಆದರೆ ಸಾಕಾಗುತ್ತೆ. ಸೊ ಇವಾಗ ನಾನು ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಚಟ್ಪಟ ಅಂದಮೇಲೆ ಇದಕ್ಕೆ ನಾನು ಏನು ಮಾಡ್ತೇನೆ, ಒಂದು ಹಿಡಿಯಷ್ಟು ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಹೆಚ್ಚು ಕಡಿಮೆನೂ ಹಾಕೋಬೋದು. ಸೊ ಈ ಟೈಮಲ್ಲಿ ನಾನು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಹಾಕಿದರೆ ಆವಾಗವಾಗ ಕಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಹಿಡಿಯಷ್ಟು ನಾನು ಏನು ಮಾಡ್ತಾ ಇದ್ದೀನಿ, ಶೇಂಗಾ ಕಾಳನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಇದಕ್ಕೆ ಅಂದರೆ, ಸೊ ಈ ಕನ್ಸಿಸ್ಟೆನ್ಸಿಲಿ ನೋಡ್ಬೋದು, ತುಂಬ ಚೆನ್ನಾಗಿ ಶೇಂಗಾ ಕಡಲೆಬೇಳು ಫ್ರೈ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡಬೇಕಾಗತ್ತಂತಂದರೆ, ಕುಟ್ಟಿಟ್ಕೊಂಡಿರುವಂಥ ಪೇಸ್ಟ್ ಏನಿದೆ ಬೆಳ್ಳುಳ್ಳಿನ ಪೇಸ್ಟನ್ನು, ಸೊ ಅದಕ್ಕೆ ಈ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ಹಾಕ್ಕೋಬೇಕಾಗತ್ತೆ. ಸೊ ನಾನು ಎಲ್ಲನೂ ಪೇಸ್ಟನ್ನು ಒಂದೇ ಸಾರಿ ಹಾಕ್ಕೊಂಡು, ಸೊ ಅದನ್ನೇನು ಮಾಡ್ತಾಯಿದ್ದೀನಿ, ನೀಟಾಗಿ ಮತ್ತೆ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂಥೇಳಿ. ಇದಕ್ಕೆ ಯಾವುದೇ ರೀತಿ ನಾನು ಮಸಾಲಾನೇ ಆ್ಯಡ್ ಮಾಡಿಲ್ಲ, ಮಾಡೋಕ್ಕೂ ಹೋಗಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ನೀಟಾಗಿ ಫ್ರೈ ಆಗ್ತಾ ಇದೆ. ಸೊ ಇದೆಲ್ಲನೂ ಫ್ರೈ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಮುಂಚೆನೇ ರೈಸನ್ನ ಮಾಡಿಟ್ಕೊಂಡಿದ್ದೆ, ಆ ರೈಸನ್ನು ಹಾಕ್ಕೋಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಜಾಗ್ರಿನ. ಸೊ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಈ ಉಪ್ಪು ಖಾರ ಇದೆಲ್ಲದಕ್ಕೂ ಸ್ವಲ್ಪ ಬೆಲ್ಲ ಹಾಕಿದರೆ ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ, ಟೇಸ್ಟ್ ಸಖತ್ತಾಗಿ ಬರುತ್ತೆ ಅಂತ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಮುಂಚೆನೇ ಮಾಡಿಟ್ಕೊಂಡಿರುವ ಬಿಸಿ ಅನ್ನನ ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ತಂಗಳನ್ನನೂ ಕೂಡ ಆದರೂ ನೀವು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗೇ ಇರುತ್ತೆ. ಸೊ ನಾನು ಬಿಸಿ ಅನ್ನನ ಹಾಕ್ಕೊಂಡು ಸೊ ಒಂದು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಘಮಘಮವಾದಂಥ ತುಂಬ ಟೇಸ್ಟಿಯಾದಂಥ ಬೆಳ್ಳುಳ್ಳಿ ರೈಸು ರೆಡಿ ಆಗುತ್ತೆ. ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ. ಸೊ ಇದನ್ನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದು ಬಂದು ಹೇಳ್ತಾರೆ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ. ನಾನು ಈ ಟೈಮಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಒಂದೆಲ್ಲನೂ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಎಲ್ಲನೂ ರೈಸ್ಗೆ ಬ್ಲೆಂಡ್ ಆಗೋ ಥರ ಮಿಕ್ಸ್ ಕೊಟ್ಕೊಂಡ್ರೆ, ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ಏನು ಮಾಡ್ತೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿಯಾದಂಥ ಬೆಳ್ಳುಳ್ಳಿ ಖಾರ ರೈಸು ರೆಡಿ ಆಗಿದೆ ಅಂತ ಹೇಳ್ಬೋದು. ಗೈಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ. ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಎಲ್ಲ ರೆಡಿ ಇದ್ದರೆ ಒಂದು 5 ನಿಮಿಷದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇನ್ನಷ್ಟು ಸಪೋರ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಲೇ ಹೇಳ್ಬೋದು. ಸೊ ಇವಾಗ ರೆಡಿ ಆಗಿರುವಂಥ ರೈಸನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್, ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.